Hello students, welcome back to our English class. In this class, we will discuss about most expected multiple choice questions and answers from Romeo and Juliet. ಡಿಯರ್ ಸ್ಟೂಡೆಂಟ್ಸ್, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ವರ್ಷ ಅಂದರೆ 2022 ಮತ್ತು 23ನೇ ಸಾಲಿನಲ್ಲಿ ಆಗ್ತಕ್ಕಂಥ ಎಕ್ಸಾಮಿನೇಷನಲ್ಲಿ ಈ ಕ್ವಶನ್ ಪೇಪರ್ ಪ್ಯಾಟರ್ನನ್ನು ಸ್ವಲ್ಪ ಚೇಂಜ್ ಮಾಡಿದರೆ ತಮ್ಮೆಲ್ಲರಿಗೂ ಗೊತ್ತು ಅಂತ ಭಾವಿಸ್ತೀನಿ. ಇಲ್ಲಿ ಫಸ್ಟ್ ಮೇನಲ್ಲಿ ಬರ್ತಕ್ಕಂಥ 12 ಪ್ರಶ್ನೆಗಳು ಏನಿರ್ತಾ ಇದ್ದು ಮುಂಚೆ ಅದಕ್ಕೆ ಶಾರ್ಟ್ ಆನ್ಸರನ್ನು ಬರಿಬೇಕಾಗಿತ್ತು. ಆದರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಆ 12 ಪ್ರಶ್ನೆಗಳನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿ ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳನ್ನಾಗಿ ಚೇಂಜ್ ಮಾಡಿದ್ದಾರೆ. ಅದು ತಮಗೆ ಸ್ವಲ್ಪ ಈಸಿಯಾಗಿ ಆಗುತ್ತೆ. ಆದರೆ ಇಲ್ಲಿವರೆಗೆ ನಾವು ಈ ರೀತಿಯಾಗಿ ಪ್ರಶ್ನೆ ಬರ್ತವೆ ಅಂತ ಪ್ರಿಪೇರ್ ಆಗಿರಲಿಲ್ಲ. ಸೊ ಹಾಗಾಗಿ ಇವತ್ತಿನ ಕ್ಲಾಸ್ನಲ್ಲಿ ನಾವು ಫಸ್ಟ್ ಟಾಪಿಕ್ ಆಗಿರ್ತಕ್ಕಂಥ ರೋಮಿಯೋ ಅಂಡ್ ಜೂಲಿಯಟ್ ಇಂದ ಯಾವ ರೀತಿಯಾಗಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ಕೇಳ್ಬೋದು, ಅದಕ್ಕೆ ನಾವು ಸರಿಯಾಗಿ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಡಿಯರ್ ಸ್ಟೂಡೆಂಟ್ಸ್, ತಾವೆಲ್ಲ ಹಳೆ ಕ್ವಶನ್ ಪೇಪರ್ಗಳನ್ನ ನೋಡಿರ್ತೀರಾ. ಅಲ್ಲಿ ಫಸ್ಟ್ ಮೇನಲ್ಲಿ ಈ ರೀತಿಯಾಗಿ ಕೇಳ್ತಾ ಇದ್ರು, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ವರ್ಡ್, ಎ ಫ್ರೇಸ್ ಆರ್ ಎ ಸೆಂಟೆನ್ಸ್ ಈಚ್ ಅಂತ ಕೇಳ್ತಾ ಇದ್ರು. ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ತಾವು ಶಾರ್ಟ್ ಆಗಿ ಒಂದು ಸೆಂಟೆನ್ಸಲ್ಲೋ ವರ್ಡಲ್ಲೋ ಆನ್ಸರ್ನ ಬರಿಬೇಕಾಗಿತ್ತು. ಆದರೆ ಈಗ ಹೊಸ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ಫಸ್ಟ್ ಮೇನಲ್ಲಿ ಈ ರೀತಿಯಾಗಿ ಕೇಳಿರ್ತಾರೆ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್. ಇಲ್ಲಿ ನೀವೇನೋ ಮಾಡುವಂಥದ್ದಿಲ್ಲ, ಅಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಒಂದು ಸರಿಯಾಗಿರ್ತಕ್ಕಂಥ ಉತ್ತರ ಇರುತ್ತೆ. ಅದನ್ನು ನೀವು ಚೂಸ್ ಮಾಡಿ ಬರೆದು ಬಿಟ್ರೆ ಸಾಕು, ತಾವು ಈಸಿಯಾಗಿ 1 ಮಾರ್ಕ್ಸನ್ನು ತಗೊಂಡ್ಬಿಡ್ಬೋದು. ಹಾಗಾದರೆ ಈ ರೋಮಿಯೋ ಅಂಡ್ ಜೂಲಿಯಟ್ ಇಂದ ಈ ರೀತಿಯಾಗಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ಬೋದು ನೋಡಿ. ಅಲ್ಲಿ ಫಸ್ಟ್ ಕ್ವಶನ್ ಈ ರೀತಿಯಾಗಿ ಕೇಳ್ಬೋದು, ರೋಮಿಯೋ ಆ್ಯಂಡ್ ಜೂಲಿಯಟ್ ಈಸ್ ರಿಟನ್ ಬೈ ಡ್ಯಾಶ್. ಈ ರೋಮಿಯೋ ಆ್ಯಂಡ್ ಜೂಲಿಯಟನ್ನು ಬರೆದವ್ರು ಯಾರು ಅಂತ ಕೇಳಿಬಿಟ್ಟು ಆಪ್ಷನ್ಸ್ಗಳನ್ನ ಕೊಡ್ಬೋದು. ಆಪ್ಷನ್ಸ್ಗಳಲ್ಲಿ ಬೇರೆ ಬೇರೆಯವ್ರ ಹೆಸರುಗಳನ್ನ ಕೊಟ್ಟಿರ್ಬೋದು, ಆದರೆ ರೈಟ್ ಆನ್ಸರ್ ಒಂದಿರ್ತದೆ. ಇಲ್ಲಿ ನೋಡಿ, ಜಾನ್ ಮಿಲ್ಟನ್, ಅರ್ನಾಲ್ಡ್, W.B. ಈಟ್ಸ್, ವಿಲಿಯಮ್ ಶೇಕ್ಸ್ಪಿಯರ್ ಅಂತ ಇದೆ. ತಮಗೆ ಈಸಿಯಾಗಿ ಇದಕ್ಕೆ ಆನ್ಸರ್ ಗೊತ್ತು. ಸೊ ರೋಮಿಯೋ ಆ್ಯಂಡ್ ಜೂಲಿಯಟ್ ಬರೆದವರು ವಿಲಿಯಮ್ ಶೇಕ್ಸ್ಪಿಯರ್. ಇಲ್ಲಿ ತಾವು ಆನ್ಸರ್ ಬರಿಬೇಕಾದ್ರೆ ಅದು ಆಪ್ಷನ್ ಇದೆ ನೋಡಿ, ಆಪ್ಷನ್ಗೆ ಒಂದು ಅಲ್ಫಾಬೆಟ್ ಕೊಟ್ಟಿದ್ದಾರೆ, ಡಿ ಅಂತ ಬರೆದು ವಿಲಿಯಮ್ ಶೇಕ್ಸ್ಪಿಯರ್ ಅಂತ ಬರೆಯೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂದರೆ ಕೆಲವೊಂದ್ಸರಿ ಸ್ಪೆಲ್ಲಿಂಗ್ ತಪ್ಪಾಗ್ಬೋದು, ಏನಾದ್ರು ಮಿಸ್ಟೇಕ್ ಆಗಿರ್ಬೋದು. ಆದರೆ ಆಪ್ಷನ್ ಮುಂದೆ ಏನು ABCD ಅಂತ ಕೊಟ್ಟಿರ್ತಾರೆ ಅದನ್ನು ಸೇರಿಸಿಬಿಟ್ಟೇನೆ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ನೆಕ್ಸ್ಟ್ ಕ್ವಶನ್ ಈ ರೀತಿಯಾಗಿ ಕೇಳ್ಬೋದು, ವಾಟ್ ಈಸ್ ರೋಮಿಯೋ ಜೂಲಿಯಟ್. ಈ ರೋಮಿಯೋ ಜೂಲಿಯಟ್ ಅನ್ನೋದು ಏನು ಅಂತ ಕೇಳ್ತಾರೆ. ಅಂದರೆ ಅಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಎ ಕಾಮಿಡಿ ಅಲ್ವಾ. ವಿಲಿಯಮ್ ಶೇಕ್ಸ್ಪಿಯರ್ ಬರೆದಿರ್ತಕ್ಕಂಥ ನಾಟಕಗಳಲ್ಲಿ ಬೇರೆ ಬೇರೆ ರೀತಿಯಾಗಿದೆ, ಕಾಮಿಡಿ ಇದೆ, ಟ್ರ್ಯಾಜಿಡಿ ಇದೆ, ಹಿಸ್ಟಾರಿಕಲ್ ಪ್ಲೇ ಇದೆ. ಸೊ ಈ ರೀತಿಯಾಗಿ ಕೇಳ್ಬೋದು, ಎ ಕಾಮಿಡಿ, ಎ ರೊಮ್ಯಾಂಟಿಕ್ ಟ್ರ್ಯಾಜಿಡಿ, ಎ ಹಿಸ್ಟಾರಿಕ್ ಪ್ಲೇ ಆರ್ ಎ ಸೋಷಿಯಲ್ ನಾವೆಲ್ ಅಂತ ಕೇಳಿದ್ದಾರೆ. ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ರೋಮಿಯೋ ಜೂಲಿಯಟ್ ಅಂತಕ್ಕಂಥದ್ದು ಎ ರೊಮ್ಯಾಂಟಿಕ್ ಟ್ರ್ಯಾಜಿಡಿ. ಅಲ್ಲಿ ರೊಮ್ಯಾನ್ಸ್ ಇದೆ, ಬಟ್ ಲಾಸ್ಟಲ್ಲಿ ಟ್ರ್ಯಾಜಿಡಿ ಇದೆ. ಅಂದರೆ ದುಃಖ ಅಂತ ಕರಿತೀವಿ. ಕೊನೆಯಲ್ಲಿ ಆ ಮುಖ್ಯ ನಾಯಕ ಮತ್ತು ನಾಯಕಿ ಸತ್ತೋಗ್ಬಿಟ್ರೆ ಅದನ್ನು ಟ್ರ್ಯಾಜಿಡಿ ಅಂತ ಕರಿತೀವಿ. ಸೊ ಅದಕ್ಕೆ ನಾವು ಇಲ್ಲಿ ಏನಂತ ಕರಿತೀವಿ, ಇದನ್ನು ಈ ರೊಮ್ಯಾಂಟಿಕ್ ಟ್ರ್ಯಾಜಿಡಿ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ, ಟು ವಿಚ್ ಫ್ಯಾಮಿಲಿ ಡಿಡ್ ರೋಮಿಯೋ ಬಿಲಾಂಗ್ ಟು. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆ ರೋಮಿಯೋ ಅಂಡ್ ಜೂಲಿಯಟ್ನಲ್ಲಿ ಸ್ಟಾರ್ಟಿಂಗಲ್ಲೇ ಇಂಟ್ರಡಕ್ಷನ್ ಕೊಡ್ಬೇಕಾದ್ರೆ ಹೇಳ್ತಾರೆ, ಅಲ್ಲಿ 2 ರಾಯಲ್ ಫ್ಯಾಮಿಲೀಸ್ಗಳಿದ್ವು, ಮಾಂಟೆಗ್ಯೂಸ್ ಮತ್ತು ಕ್ಯಾಪುಲೇಟ್ಸ್ ಅಂತ. ಆ 2 ಫ್ಯಾಮಿಲಿನಲ್ಲಿ ಈ ರೋಮಿಯೋ ಯಾವ ಫ್ಯಾಮಿಲಿಗೆ ಸೇರಿದವನು ಅಂತ ಪ್ರಶ್ನೆ. ಇಲ್ಲಿ ಕೊಟ್ಟಿರೋ ಆಪ್ಷನ್ ನೋಡಿ, ಮಾಂಟೆಗ್ಯೂಸ್, ಕ್ಯಾಪುಲೇಟ್ಸ್, ಇಂಡಿಯನ್ ಆ್ಯಂಡ್ ವೆಸ್ಟರ್ನ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಆಪ್ಷನ್ ಎ, ಮಾಂಟೆಗ್ಯೂಸ್. ರೋಮಿಯೋ ಮಾಂಟೆಗ್ಯೂಸ್ ಫ್ಯಾಮಿಲಿಗೆ ಸೇರಿದರೆ ಇನ್ನು ಜೂಲಿಯಟ್ ಯಾವ ಫ್ಯಾಮಿಲಿಗೆ ಸೇರಿರ್ತಾಳೆ, ಕ್ಯಾಪುಲೇಟ್ಸ್. ಇಲ್ಲಿ ಅದಕ್ಕೆ ಸಪ್ರೇಟಾಗಿ ಪ್ರಶ್ನೆ ಕೊಟ್ಟಿಲ್ಲ, ತಾವು ನೆನ್ಪಿಟ್ಕೊಂಡ್ಬಿಡಿ. ರೋಮಿಯೋ ಮಾಂಟೆಗ್ಯೂಸ್ ಫ್ಯಾಮಿಲಿಗೆ ಸೇರಿಕೊಂಡ್ರೆ ಜೂಲಿಯಟ್ ಕ್ಯಾಪುಲೇಟ್ಸ್ ಫ್ಯಾಮಿಲಿಗೆ ಸೇರಿರ್ತಾಳೆ. ಇನ್ನು ನೆಕ್ಸ್ಟ್ ಕ್ವಶನ್, ವೈ ಡಸ್ ರೋಮಿಯೋ ವಾಂಟ್ ಟು ಟಚ್ ಹರ್ ಹ್ಯಾಂಡ್ ಆಫ್ಟರ್ ದ ಡ್ಯಾನ್ಸ್. ಅಲ್ಲಿ ಲಾರ್ಡ್ ಕ್ಯಾಪುಲೇಟ್ಸ್ ಏನು ಡ್ಯಾನ್ಸನ್ನು ಅರೇಂಜ್ ಮಾಡಿರ್ತಾನೆ, ಗ್ರ್ಯಾಂಡ್ ಸಫರನ್ನು ಅರೇಂಜ್ ಮಾಡಿರ್ತಾನೆ. ಅಲ್ಲಿ ರೋಮಿಯೋ ಹೋಗ್ತಾನೆ. ರೋಮಿಯೋ ಹೋಗಿ ಅಲ್ಲಿ ಜೂಲಿಯಟನ್ನು ನೋಡಿದಾಗ ಅವಳ ಸೌಂದರ್ಯಕ್ಕೆ ಮಾರು ಹೋಗ್ತಾನೆ. ಅಲ್ಲಿ ಕೊನೆಯದಾಗಿ ಅಟ್ಲೀಸ್ಟ್ ಅವಳ ಕೈಯನ್ನು ಟಚ್ ಮಾಡಬೇಕು ಅಂತ ಅನ್ಕೋತಾನೆ. ಯಾಕೆ ಕೈನ ಟಚ್ ಮಾಡೋಕ್ಕೆ ಅವನು ಇಷ್ಟಪಡ್ತಾನೆ ಅಂತ ಇಲ್ಲಿ ಆಪ್ಷನ್ ನೋಡಿ, ಹಿ ವಾಂಟ್ಸ್ ಹಿಸ್ ರಫ್ ಹ್ಯಾಂಡ್ಸ್ ಟು ಗೆಟ್ ಬ್ಲೆಸ್ಡ್, he wants her rough hands to get blessed, he wants to impress her, or he wants to dance with her. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ, ತಮಗೆ ಆನ್ಸರ್ ಗೊತ್ತು ಅಂತ ಅನ್ಕೋತೀನಿ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ, ಹಿ ವಾಂಟ್ಸ್ ಹಿಸ್ ರಫ್ ಹ್ಯಾಂಡ್ಸ್ ಟು ಗೆಟ್ ಬ್ಲೆಸ್ಡ್. ಅವಳ ಕೈಯನ್ನು ಟಚ್ ಮಾಡಿ ಆದರೂ ಕೂಡ ತನ್ನ ರಫ್ ಆ್ಯಂಡ್ ರೂಡ್ ಹ್ಯಾಂಡ್ಸ್ ಏನಿದ್ದಾವೆ ಅದನ್ನು ಪಾವನ ಮಾಡ್ಕೋತೀನಿ ಅಂತ ರೋಮಿಯೋ ಅಂದ್ಕೋತಿರ್ತಾನೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಈ ರೀತಿಯಾಗಿ ಕೇಳ್ಬೋದು, ಅಕಾರ್ಡಿಂಗ್ ಟು ರೋಮಿಯೋ ಡ್ಯಾಶ್ ಟೀಚಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್.
ರೋಮಿಯೋನ್ ಪ್ರಕಾರ ಈ ಟಾರ್ಚಸ್ ಏನಿರ್ತಾವಲ್ಲ, ದೀವಟಿಗೆಗಳಿರ್ತಾವಲ್ಲ, ಅವುಗಳಿಗೆ ಚೆನ್ನಾಗಿ ಬೆಳಗೋದಕ್ಕೆ ಯಾರು ಹೇಳಿಕೊಡ್ತಾರೆ ಅಂತ. ಇಲ್ಲಿ ಆಪ್ಷನ್ ನೋಡಿ, ರೋಸಲಿನ್, ಲಾರ್ಡ್ ಕ್ಯಾಪುಲೇಟ್, ಜೂಲಿಯೆಟ್, ಮಾರ್ಕಸ್. ಇದರಲ್ಲಿ ಒಂದು ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಇರ್ತದೆ. ಬೇರೆ ಆಪ್ಷನ್ಗಳು ಯಾರ್ದಾದ್ರೂ ಹೆಸರು ಕೊಟ್ಟಿರ್ಬೋದು. ತಮ್ಮೆಲ್ಲರಿಗೂ ಗೊತ್ತು ಅಂತ ಅನ್ಕೋತೀನಿ. ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಆಪ್ಷನ್ ಸಿ, ಜೂಲಿಯೆಟ್. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ತಾರೆ ನೋಡಿ. ಅಕಾರ್ಡಿಂಗ್ ಟು ಜೂಲಿಯೆಟ್ ಪ್ರಕಾರ, ವೆನ್ ರೋಮಿಯೋ ಬಿಕಮ್ ಎ ಸ್ಟಾರ್ ಆಲ್ ದ ವರ್ಲ್ಡ್ ವಿಲ್ ಬಿ ಇನ್ ಡ್ಯಾಶ್ ವಿತ್ ನೈಟ್. ಅವಳು ಕತ್ತಲೆಗೆ ಪ್ರಾರ್ಥನೆ ಮಾಡ್ಕೋತಾಳೆ, ನಾನು ಸತ್ತೋದ್ಮೇಲೆ ರೋಮಿಯೋನ ತಗೊಂಡೋಗಿ ಆಕಾಶದಲ್ಲಿ ನಕ್ಷತ್ರ ಮಾಡು ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ. ಹಾಗೆ ಅವನು ನಕ್ಷತ್ರ ಆದಾಗ ಇಡೀ ಜಗತ್ತು ರಾತ್ರಿಯನ್ನು ಏನಾಗುತ್ತೆ ಅಂತ ಇಲ್ಲಿ ಕ್ವೆಶನ್ ಕೊಟ್ಟು ಆಪ್ಷನ್ ಕೇಳಿದರೆ, ಲವ್, ಆಪ್ಷನ್ ಬಿ ಹೇಟ್, ಆಪ್ಷನ್ ಸಿ ಕೂಲ್, ಆಪ್ಷನ್ ಡಿ ಆ್ಯಂಗ್ರಿ. ತುಂಬ ಸಿಂಪಲ್ ಪ್ರಶ್ನೆ ಇದು, ತಮಗೆ ಆಲ್ರೆಡಿ ಗೊತ್ತು ಅಂತ ಅನ್ಕೋತೀನಿ. ಅವನು ಸ್ವರ್ಗದ ಅಂದರೆ ಆಕಾಶದಲ್ಲಿ ಒಬ್ಬ ಸ್ಟಾರಾಗಿ ಹೊಳಿತಾ ಇದ್ದರೆ ಇಡೀ ಜಗತ್ತು ಏನು ಮಾಡುತ್ತೆ? ಆಪ್ಷನ್ ಎ ಲವ್, ಆ ರಾತ್ರಿಯನ್ನು ಪ್ರೀತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅನ್ನೋದನ್ನು ತಾವು ರೋಮಿಯೋ ಜೂಲಿಯೆಟಲ್ಲಿ ನೋಡಿದ್ದೀರಾ. ಇನ್ನು ಮುಂದಿನ ಪ್ರಶ್ನೆ, ವಾಟ್ ಡು ಯು ಥಿಂಕ್ ದ ಪ್ರೇಸ್ ಫೇಸ್ ಆಫ್ ಹೆವೆನ್ ಸಿಗ್ನಿಫೈಸ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್? ಈ ರೋಮಿಯೋ ಆ್ಯಂಡ್ ಜೂಲಿಯೆಟಲ್ಲಿ ಫೇಸ್ ಆಫ್ ಹೆವೆನ್ ಅಂತ ಹೇಳಿದ್ದಾನೆ ವಿಲಿಯಮ್ ಶೇಕ್ಸ್ಪಿಯರ್. ಇಲ್ಲಿ ಫೇಸ್ ಆಫ್ ಹೆವೆನ್ ಅಂತ ಯಾವುದಕ್ಕೆ ಹೇಳ್ತಾ ಇದ್ದಾನೆ ಅಂತ ಆಪ್ಷನ್ ನೋಡಿ. ದ ಮೂನ್, ದ ಸನ್, ದ ಸ್ಟಾರ್ಸ್, ದ ಸ್ಕೈ. ಈಸಿ ಕ್ವಶನ್ ಇದು, ತಾವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ, ದ ಸ್ಕೈ. ವಿಲಿಯಮ್ ಶೇಕ್ಸ್ಪಿಯರ್ ಬರೆದಿರ್ತಕ್ಕಂಥ ನಾಟಕಗಳಿರ್ಬೋದು, ಹಾಡುಗಳಿರ್ಬೋದು, ಸಾನೆಟ್ಸ್ಗಳಿರ್ಬೋದು, ಅದರಲ್ಲಿ ಆಕಾಶಕ್ಕೆ ಅವನು ಹೆವೆನ್ ಅಂತ ಕರೀತಾ ಇರ್ತಾನೆ. ಇನ್ನು ನೆಕ್ಸ್ಟ್ ಕ್ವಶನ್, ವೆನ್ ಅಕಾರ್ಡಿಂಗ್ ಟು ಜೂಲಿಯೆಟ್ ವುಡ್ ಆಲ್ ದ ವರ್ಲ್ಡ್ ಬಿ ಇನ್ ಲವ್ ವಿತ್ ನೈಟ್? ಯಾವಾಗ ಇಡೀ ಜಗತ್ತು ರಾತ್ರಿಯನ್ನು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಪ್ರಶ್ನೆ. ಆಪ್ಷನ್ಗಳು ನೋಡಿ. ವೆನ್ ರೋಮಿಯೋ ಈಸ್ ಕಟ್ ಇಂಟು ಪೀಸಸ್ ಆಫ್ ಲಿಟಲ್ ಸ್ಟಾರ್ಸ್, ವೆನ್ ರೋಮಿಯೋ ಕಟ್ ದ ಸನ್ ಇಂಟು ಪೀಸಸ್ ಆಫ್ ಲಿಟಲ್ ಸ್ಟಾರ್ಸ್, ವೆನ್ ರೋಸಲಿನ್ is cut into pieces of little stars, when Juliet is cut into pieces of little stars. ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಈ ಜೂಲಿಯೆಟ್ ಕತ್ತಲೆಗೆ ಪ್ರಾರ್ಥನೆ ಮಾಡ್ತಿರ್ತಾಳೆ, ತಾನು ಸತ್ತೋದ್ಮೇಲೆ ಈ ರೋಮಿಯೋನ ಕರ್ಕೊಂಡೋಗಿ, ಅಂದರೆ ರೋಮಿಯೋನ ತಗೊಂಡು ಹೋಗ್ಬಿಟ್ಟು ಆಕಾಶದಲ್ಲಿ ನಕ್ಷತ್ರಗಳ ಮಧ್ಯಕ್ಕೆ ಸೇರಿಸು, ಒಂದು ಹೊಳಿತಕ್ಕಂಥ ನಕ್ಷತ್ರ ಮಾಡು ಅಂತ ಹೇಳ್ತಾ ಇರ್ತಾಳೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ, ವೆನ್ ರೋಮಿಯೋ ಈಸ್ ಕಟ್ ಇಂಟು ಪೀಸಸ್ ಆಫ್ ಲಿಟಲ್ ಸ್ಟಾರ್ಸ್. ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರಗಳ ಮಧ್ಯಕ್ಕೆ ಈ ರೋಮಿಯೋ ಕೂಡ ಒಬ್ಬ ನಕ್ಷತ್ರ ಆಗಿಬಿಟ್ರೆ ಅವಾಗ ಇಡೀ ಜಗತ್ತು ಆಕಾಶವನ್ನು ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಜೂಲಿಯೆಟ್ ಹೇಳ್ತಾಳೆ. ಇನ್ನು ಮುಂದಿನ ಪ್ರಶ್ನೆ ಈ ರೀತಿಯಾಗಿ ಕೇಳ್ಬೋದು, ಹೂ ಇನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಈಸ್ ಕಂಪೇರ್ಡ್ ಟು ಸ್ನೋವಿ ಡವ್? ಈ ರೋಮಿಯೋ ಆ್ಯಂಡ್ ಜೂಲಿಯೆಟ್ನಲ್ಲಿ ಈ ಸ್ನೋವಿ ಡವ್ ಅಂತ ಯಾರಿಗೆ ಕರೀತಾರೆ ಅಂತ ಪ್ರಶ್ನೆ. ಆಪ್ಷನ್ ರೋಮಿಯೋ, ಆಪ್ಷನ್ ಬಿ ಜೂಲಿಯೆಟ್, ಆಪ್ಷನ್ ಸಿ ರೋಸಲಿನ್, ಆಪ್ಷನ್ ಡಿ ವೈಟ್ ಡವ್. ಇದರಲ್ಲಿ ಯಾರಿಗೆ ಸ್ನೋವಿ ಡವ್ ಅಂತ ಕರೀತಾರೆ? ಇದನ್ನು ರೋಮಿಯೋ ಹೇಳ್ತಾನೆ. ರೋಮಿಯೋ ಏನೇ ಹೇಳಿದ್ರು ಜೂಲಿಯೆಟ್ ಬಗ್ಗೆ ಹೇಳ್ತಾ ಇರ್ತಾನೆ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಜೂಲಿಯೆಟ್. ಇನ್ನು ಮುಂದಿನ ಪ್ರಶ್ನೆ, ಹೂ ವಾಸ್ ರೋಮಿಯೋಸ್ ಫಸ್ಟ್ ಲವ್? ಈ ಜೂಲಿಯೆಟ್ನ ಪ್ರೀತಿ ಮಾಡೋಕ್ಕಿಂತ ಮುಂಚೆ ರೋಮಿಯೋ ಯಾರನ್ನಾರು ಪ್ರೀತಿ ಮಾಡ್ತಾ ಇದ್ನ, ಅಥವಾ ಜೂಲಿಯೆಟೇ ಫಸ್ಟ್ ಲವ್? ಹಾಗಾದರೆ ಅವನು ಫಸ್ಟ್ ಲವ್ ಯಾರು ಅಂತ ಕೇಳಿಬಿಟ್ಟು ಇಲ್ಲಿ ಆಪ್ಷನ್ ಕೊಡ್ತಾರೆ. ಜೂಲಿಯೆಟ್, ರೋಸಲಿನ್, ಸೋಫಿಯಾ, ಪೋರ್ಷಿಯಾ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ರೋಸಲಿನ್. ತಮ್ಮೆಲ್ಲರಿಗೂ ಗೊತ್ತು, ಈ ಜೂಲಿಯೆಟ್ನ ಭೇಟಿಯಾಗೋಕ್ಕಿಂತ ಮುಂಚೆ ರೋಮಿಯೋ ಏನು ಮಾಡಿರ್ತಾನೆ, ಈ ರೋಸಲಿನ್ನನ್ನು ಇಷ್ಟಪಡ್ತಿರ್ತಾನೆ. ಅವಳನ್ನ ನೋಡಬೇಕು ಅಂತಲೇ ವೇಷ ಧರಿಸ್ಕೊಂಡ್ಬಿಟ್ಟು ಆ ಲಾರ್ಡ್ ಕ್ಯಾಪುಲೇಟ್ ಅರೇಂಜ್ ಮಾಡಿರ್ತಕ್ಕಂಥ ಆ ಪ್ರೋಗ್ರಾಮ್ಗೆ ಹೋಗಿರ್ತಾನೆ. ಅಲ್ಲಿ ಫಸ್ಟ್ ಟೈಮ್ ಜೂಲಿಯೆಟ್ ನೋಡಿದಾಗ ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಜೂಲಿಯೆಟ್ನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದಕ್ಕಿಂತ ಮುಂಚೆ ಅವನು ರೋಸಲಿನನ್ನು ಇಷ್ಟಪಡ್ತಾ ಇರ್ತಾನೆ. ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ರೋಸಲಿನ್. ಇನ್ನು ಮುಂದಿನ ಪ್ರಶ್ನೆ ಈ ರೀತಿಯಾಗಿ ಕೇಳ್ಬೋದು, ವಾಟ್ ಹ್ಯಾಡ್ ರೋಮಿಯೋ ನಾಟ್ ಸೀನ್ ಬಿಫೋರ್ ಹಿ ಮೆಟ್ ಜೂಲಿಯೆಟ್? ಜೂಲಿಯೆಟ್ನ ಭೇಟಿ ಆಗೋಕ್ಕಿಂತ ಮುಂಚೆ ರೋಮಿಯೋ ಏನು ನೋಡಿರಲಿಲ್ಲ ಅಂತ. ಆಪ್ಷನ್ ಜೂಲಿಯೆಟ್, ರೋಸಲಿನ್, ಎ ಗ್ರ್ಯಾಂಡ್ ಸಪ್ಪರ್ ಆರ್ ಟ್ರೂ ಬ್ಯೂಟಿ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಟ್ರೂ ಬ್ಯೂಟಿ. ಜೂಲಿಯೆಟ್ನ ನೋಡೋಕ್ಕಿಂತ ಮುಂಚೆ ನಿಜವಾಗಿರ್ತಕ್ಕಂಥ ಸೌಂದರ್ಯನ ತಾನು ನೋಡಿರಲಿಲ್ಲ ಅಂತ ರೋಮಿಯೋ ಹೇಳ್ತಾನೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ವಾಟ್ ಆಫ್ ಜೂಲಿಯೆಟ್ ಈಸ್ ಮೇಡ್ ರೋಮಿಯೋ ಫಾಲ್ ಇನ್ ಲವ್ ವಿತ್ ಹರ್? ಈ ಜೂಲಿಯೆಟ್ನ ನೋಡಿದಾಗ ರೋಮಿಯೋ ಅವಳನ್ನ ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನು ನೋಡಿಬಿಟ್ಟು ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂತ ಪ್ರಶ್ನೆ. ಆಪ್ಷನ್ ನೋಡಿ, ಜೂಲಿಯೆಟ್ಸ್ ಬ್ಯೂಟಿ, ಜೂಲಿಯೆಟ್ನ ಸೌಂದರ್ಯ ನೋಡಿಬಿಟ್ಟು ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನ. ಜೂಲಿಯೆಟ್ಸ್ ವೆಲ್ತ್, ಅವಳಿಗಿರ್ತಕ್ಕಂಥ ಸಂಪತ್ತನ್ನು ನೋಡಿಬಿಟ್ಟು ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನ. ಜೂಲಿಯೆಟ್ಸ್ ಹೆಲ್ತ್, ಅವಳ ಆರೋಗ್ಯ ನೋಡಿಬಿಟ್ಟು ಪ್ರೀತಿ ಮಾಡಿದ್ನ. ಅಥವಾ ಜೂಲಿಯೆಟ್ಸ್ ಫ್ಯಾಮಿಲಿ, ಅವಳ ಫ್ಯಾಮಿಲಿ ನೋಡಿಬಿಟ್ಟು ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನ ಅಂತ
ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ, ಜೂಲಿಯಟ್ಸ್ ಬ್ಯೂಟಿ. ಅವಳ ಸೌಂದರ್ಯವನ್ನು ನೋಡಿ ಇವನು ಅವಳನ್ನು ಪ್ರೀತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನು ಮುಂದಿನ ಪ್ರಶ್ನೆ, ಹೂ ಈಸ್ ಎ ರಿಚ್ ಜ್ಯುವೆಲ್ ಅಕಾರ್ಡಿಂಗ್ ಟು ರೋಮಿಯೋ. ರೋಮಿಯೋ ಪ್ರಕಾರ ರಿಚ್ ಜ್ಯುವೆಲ್ ಅಂತ ಯಾರಿಗೆ ಕರೀತಾನೆ ಅಂತ. ಇಲ್ಲಿ ನೋಡಿ, ಆಪ್ಷನ್ ಎ ಹಿಮ್ಸೆಲ್ಫ್, ತನಗೆ ತಾನೇ ಕರ್ಕೊಳ್ತಾನ, ಅಥವಾ ಆಪ್ಷನ್ ಬಿ ಜೂಲಿಯಟ್ಗೆ ಹಾಗೆ ಹೇಳ್ತಾನ, ಆಪ್ಷನ್ ಸಿ ರೋಸಲಿನ್ ಅವಳಿಗೆ ಹೇಳ್ತಾನ, ಅಥವಾ ಆಪ್ಷನ್ ಡಿ ಆಫ್ರಿಕನ್ ವುಮೆನ್ಗೆ ಹಾಗೆ ಹೇಳ್ತಾನ ಅಂತ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಆಫ್ರಿಕನ್ ವುಮೆನ್ ಅಂತೆಲ್ಲ ಬರೆಯೋಕೆ ಹೋಗಬೇಡಿ. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ಜೂಲಿಯಟ್ನ ಜ್ಯುವೆಲ್ಗೆ ಹೋಲಿಸ್ತಾನೆ. ಇನ್ನು ಮುಂದಿನ ಪ್ರಶ್ನೆ, ವೆನ್ ಡಸ್ ಜೂಲಿಯಟ್ ವಾಂಟ್ ರೋಮಿಯೋ ಟು ಬಿ ಸ್ಟಾರ್ಸ್. ರೋಮಿಯೋ ಒಬ್ಬ ನಕ್ಷತ್ರ ಆಗಲಿ ಅಂತ ಜೂಲಿಯಟ್ ಬಯಸ್ತಾಳೆ, ಯಾವಾಗ ಅಂತ ಪ್ರಶ್ನೆ. ಆಪ್ಷನ್ ನೋಡಿ, ಆಪ್ಷನ್ ಎ ಆಫ್ಟರ್ ಹರ್ ಡೆತ್, ತಾನು ಸತ್ತೋದ ಮೇಲೆ ಅವನು ನಕ್ಷತ್ರ ಆಗಲಿ ಅಂತ ಬಯಸ್ತಾಳ. ಬಿಫೋರ್ ಹರ್ ಡೆತ್, ತಾನು ಸಾಯೋಕ್ಕಿಂತ ಮುಂಚೆನೇ ಆಗಲಿ ಅಂತ ಬಳಸ್ತಾಳ. ಆನ್ ಹರ್ ಬರ್ಡೇ, ಅವರ ಜನ್ಮದಿನ ದಿನ, ಅಥವಾ ಆನ್ ಹೀಸ್ ಬರ್ಡೇ, ಅವನ ಜನ್ಮದಿನ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಆಫ್ಟರ್ ಹರ್ ಡೆತ್. ತಾನು ಸತ್ತೋದ ಮೇಲೆ ರೋಮಿಯನ್ನ ನಕ್ಷತ್ರವನ್ನಾಗಿ ಮಾಡು ಅಂತ ಕತ್ತಲೆಗೆ ಅವಳು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತಾಳೆ. ಇನ್ನು ಮುಂದಿನ ಪ್ರಶ್ನೆ ಈ ರೀತಿಯಾಗಿ ಕೇಳ್ಬೋದು, ದ ಫ್ರೇಸ್ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್ ಸಜೆಸ್ಟ್. ಇಲ್ಲಿ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್ ಅಂತ ಇದೆಯಲ್ಲ, ಅದರ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಇಲ್ಲಿ ಆಪ್ಷನ್ ಸ್ವಲ್ಪ ದೊಡ್ಡದಾಗಿದೆ, ಇದು ತಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇದ್ದಿದ್ದನ್ನು ತಗೊಂಡಿದ್ದೀನಿ. ಆಪ್ಷನ್ ಎ ಜೂಲಿಯಟ್ಸ್ ಗ್ಲೋ ಈಸ್ ಬ್ರೈಟರ್ ದ್ಯಾನ್ ದ ಲೈಟ್ ಆಫ್ ದ ಟಾರ್ಚ್. ಅಲ್ಲಿರ್ತಕ್ಕಂಥ ದೀವಟೆಗಳು, ಟಾರ್ಚ್ ಏನಿದೆಯಲ್ಲ ಅದಕ್ಕಿಂತ ಬ್ರೈಟಾಗಿ ಹೊಳಿತಾ ಇದ್ಲ ಅಂತ ಕೇಳ್ತಾರೆ. ಹರ್ ಬ್ಯೂಟಿ ಈಸ್ ಕೆಪೇಬಲ್ ಆಫ್ ಎನೇಬಲಿಂಗ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್, ಅಥವಾ ಹರ್ ಬ್ಯೂಟಿ ಸರ್ಪಾಸಸ್ ದ ಬ್ರೈಟ್ನೆಸ್ ಆಫ್ ದ ಲೈಟ್, ಅಥವಾ ನನ್ ಆಫ್ ದ ಎಬೋ ಅಂತ ಆಪ್ಷನ್ ಕೊಡ್ತಾರೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನೆನ್ಪಿಟ್ಕೊಂಬಿಡಿ, ಆಪ್ಷನ್ ಸಿ ಹರ್ ಬ್ಯೂಟಿ ಸರ್ಪಾಸಸ್ ದ ಬ್ರೈಟ್ನೆಸ್ ಆಫ್ ಲೈಟ್. ಅಲ್ಲಿರ್ತಕ್ಕಂಥ ದೀಪಗಳೇನಿದ್ವು ಅದಕ್ಕಿಂತ ಇವಳು ಚೆನ್ನಾಗಿ ಪ್ರಕಾಶಮಾನವಾಗಿ ಕಾಣ್ತಾ ಇದ್ಲಂತೆ ರೋಮಿಯೋಗೆ. ಇನ್ನು ಮುಂದಿನ ಪ್ರಶ್ನೆ, ಫಾರ್ ಅರ್ತ್ ಟು ಡಿಯರ್ ಅಂತ ಇದೆ. ಸಜೆಸ್ಟ್ ದ್ಯಾಟ್ ದ ಲೇಡೀಸ್ ಬ್ಯೂಟಿ ಈಸ್. ಅರ್ತ್ ಟು ಡಿಯರ್ ಅಂತ ಹೇಳ್ತಾರಲ್ಲ, ಅದು ಏನು ತೋರಿಸುತ್ತೆ, ಅವಳ ಸೌಂದರ್ಯದ ಬಗ್ಗೆ ಏನು ಹೇಳುತ್ತೆ ಅಂತ ಪ್ರಶ್ನೆ ಕೇಳ್ತಾರೆ. ಈ ಪ್ರಶ್ನೆನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಆಪ್ಷನ್ ಎ ಡಿವೈನ್, ಆಪ್ಷನ್ ಬಿ ರೇರ್, ಆಪ್ಷನ್ ಸಿ ಎಕ್ಸ್ಪೆನ್ಸಿವ್, ಆಪ್ಷನ್ ಡಿ ಕಾಮನ್ ಅಂತ ಇದೆ. ಕೆಲವೊಂದು ನೋಟ್ಸಲ್ಲಿ ಎಕ್ಸ್ಪೆನ್ಸಿವ್ ಅಂತ ಕೊಟ್ಟಿದ್ದಾರೆ, ಇನ್ನು ಕೆಲವೊಂದು ನೋಟ್ಸ್ಗಳಲ್ಲಿ ರೇರ್ ಅಂತ ಕೊಟ್ಟಿದ್ದಾರೆ. ಬಟ್ ನಾನು ಕೂಡ ಇದನ್ನೆಲ್ಲ ನೋಡಿಕೊಂಡು ಗೊಂದಲಕ್ಕೀಡಾಗಿ ಆಮೇಲೆ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಎಲ್ಲ ನೋಡಿ ಸರ್ಚ್ ಮಾಡಿದಾಗ ನನಗೆ ಸರಿಯಾಗಿರ್ತಕ್ಕಂಥ ಉತ್ತರ ಸಿಕ್ಕಿದ್ದು ಆಪ್ಷನ್ ಎ ಡಿವೈನ್. ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ, ದ ಮೆಜರ್ ಹ್ಯಾಸ್ ಡನ್ ಕನೋಟ್ಸ್ ದ ಕಂಪ್ಲೀಷನ್ ಆಫ್ ಅಂತ ಕೇಳಿದ್ದಾರೆ. ಇಲ್ಲಿ ಮೆಜರ್ ಹ್ಯಾಸ್ ಡನ್ ಅಂದರೆ ಏನು, ಅದರ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಆಪ್ಷನ್ಗಳು ನೋಡಿ, ರೋಮಿಯೋಸ್ ಅಡ್ಮಿರೇಷನ್ ಆಫ್ ಜೂಲಿಯಟ್ಸ್ ಬ್ಯೂಟಿ ಅಂತನ, ದ ಡ್ಯಾನ್ಸ್ ಆರ್ಗನೈಸ್ ಬೈ ಲಾರ್ಡ್ ಕ್ಯಾಪುಲೇಟ್ ಅಂತನ, ದ ಗ್ಲೋರಿಫಿಕೇಶನ್ ಆಫ್ ಜೂಲಿಯಟ್ಸ್ ಚಾರ್ಮ್, ಅಥವಾ ದ ಗ್ಲೋರಿಫಿಕೇಶನ್ ಆಫ್ ರೋಸಲಿನ್ಸ್ ಚಾರ್ಮ್ ಅಂತ ಕೊಟ್ಟಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತು ಅಂತ ಅನ್ಕೋತೀನಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಪ್ಷನ್ ಬಿ ದ ಡ್ಯಾನ್ಸ್ ಆರ್ಗನೈಸ್ ಬೈ ಲಾರ್ಡ್ ಕ್ಯಾಪುಲೇಟ್. ಅದಕ್ಕೆ ಮೆಜರ್ ಹ್ಯಾಸ್ ಡನ್ ಅಂತ ಇಲ್ಲಿ ಕರೆದಿದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಈ ರೀತಿಯಾಗಿ ಕೇಳ್ಬೋದು, ದ ಲೈನ್ ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನೌ ಕನ್ವೇಸ್. ಇದನ್ನು ರೋಮಿಯೋ ತನಗೆ ತಾನೇ ಕೇಳ್ಕೊತಾನೆ. ಇಲ್ಲಿವರೆಗೆ ನನ್ನ ಹೃದಯ ನಿಜವಾಗಿಯೂ ಪ್ರೀತಿ ಮಾಡಿತ್ತಾ ಅಂತ ಕೇಳ್ತಾನೆ. ಅದರ ಅರ್ಥ ಏನು ಅಂತ ಕೇಳಿಬಿಟ್ಟು ಆಪ್ಷನ್ ಕೊಟ್ಟಿದ್ದಾರೆ. ರೋಮಿಯೋ ಫೀಲ್ಸ್ ಹಿ ಹ್ಯಾಸ್ ಫಾಲನ್ ಇನ್ ಲವ್. ರೋಮಿಯೋ ತಾನು ಪ್ರೀತಿನಲ್ಲಿ ಬಿದ್ದಿದ್ದೀನಿ ಅಂತ ಅನ್ಕೋತಾನೆ ಅದ, ಅಥವಾ ರೋಮಿಯೋ ಹ್ಯಾಸ್ ಬಿನ್ ಅಟ್ರಾಕ್ಟೆಡ್ ಬಿಫೋರ್, ಮುಂಚೆನೇ ಅಟ್ರಾಕ್ಟ್ ಆಗಿದ್ನ, ಅಥವಾ ರೋಮಿಯೋ ಫೀಲ್ಸ್ ದಿಸ್ ಈಸ್ ಟ್ರೂ ಲವ್, ಇದೇ ನಿಜವಾಗಿರ್ತಕ್ಕಂಥ ಪ್ರೀತಿ ಅಂತ ಅವನಿಗನ್ಸುತ್ತಾ, ಅಥವಾ ರೋಮಿಯೋ ಫೀಲ್ಸ್ ಹಿ ಹ್ಯಾಸ್ ನಾಟ್ ಫಾಲನ್ ಇನ್ ಲವ್, ತಾನು ಪ್ರೀತಿನಲ್ಲಿ ಬಿದ್ದಿಲ್ಲ ಅಂತ ಅನ್ಸುತ್ತಾ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ತುಂಬ ಈಸಿ ಪ್ರಶ್ನೆ ಇದು, ತಾವು ಈಸಿಯಾಗಿ ಆನ್ಸರ್ ಮಾಡಿಬಿಡ್ತೀರಾ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ರೋಮಿಯೋ ಫೀಲ್ಸ್ ದಿಸ್ ಈಸ್ ಟ್ರೂ ಲವ್. ಇದು ನಿಜವಾಗಿರ್ತಕ್ಕಂಥ ಪ್ರೀತಿ ಅಂತ ಅವನಿಗನ್ಸುತ್ತೆ. ಅದಕ್ಕೆ ಅವನು ಕೇಳ್ಕೊತಾನೆ, ಇಲ್ಲಿವರೆಗೆ ನನ್ನ ಹೃದಯ ನಿಜವಾಗಿ ಪ್ರೀತಿ ಮಾಡಿತ್ತಾ ಅಂತ ಕೇಳ್ಕೊತಾನೆ. ಇನ್ನು ಮುಂದಿನ ಪ್ರಶ್ನೆ ಈ ರೀತಿಯಾಗಿ ಕೇಳ್ಬೋದು, ದ ಪ್ರೇಸ್ ನ್ಯೂ ಸ್ನೋ ಸಜೆಸ್ಟ್. ಅಲ್ಲಿ ನ್ಯೂ ಸ್ನೋ ಅಂತ ಕೊಟ್ಟಿದ್ದಾರೆ, ಅದು ಏನೇನು ಸೂಚಿಸುತ್ತೆ ಅಂತ ಇಲ್ಲಿ ಕೇಳ್ತಾರೆ. ಆಪ್ಷನ್ ನೋಡಿ, ಲವ್ ಆ್ಯಸ್ ಪ್ಯೂರ್ ಆ್ಯಸ್ ಸ್ನೋ ಅಂತ ಹೇಳುತ್ತಾ, ಅಥವಾ ಡಿಸ್ಕ್ರಿಪ್ಷನ್ ಆಫ್ ರೋಮಿಯೋಸ್ ಚಾರ್ಮ್ ಅಂತ ಹೇಳ್ತೀರಾ, ಅಥವಾ ಜೂಲಿಯಟ್ಸ್ ಡಿಸ್ಕ್ರೀಟ್ ಲವ್ ಫಾರ್ ರೋಮಿಯೋ ಅಂತ ಹೇಳ್ತೀರಾ, ಅಥವಾ ನನ್ ಆಫ್ ದ ಎಬೋ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಡಿಸ್ಕ್ರಿಪ್ಷನ್ ಆಫ್ ರೋಮಿಯೋಸ್ ಚಾರ್ಮ್. ರೋಮಿಯೋನ ಸೌಂದರ್ಯವನ್ನು ಹೇಳಬೇಕಾದ್ರೆ ಈ ಜೂಲಿಯಟ್ ಹೀಗೆ ಹೇಳ್ತಾಳೆ, ನ್ಯೂ ಸ್ನೋ ಥರ ಇದ್ದಾನೆ ಅಂತ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ.
ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ, ಟು ವಾಟ್ ಡಸ್ ರೋಮಿಯೋ ಕಂಪೇರ್ ದ ವುಮೆನ್ ಇನ್ ದ ರೂಮ್ ಅದರ್ ದ್ಯಾನ್ ಜೂಲಿಯಟ್. ಫಸ್ಟ್ ಟೈಮ್ ಜೂಲಿಯಟ್ನ ನೋಡ್ತಾನೆ, ಅಲ್ಲಿ ಬೇರೆ ಯುವತಿಯರ ಜೊತೆಗೆ ಅವಳು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಅಲ್ಲಿ ಜೂಲಿಯಟ್ನ ಬಿಟ್ಟು ಇನ್ನು ಬೇರೆ ಹೆಂಗಸರನ್ನ ಯಾವುದಕ್ಕೆ ಹೋಲಿಸ್ತಾನೆ ರೋಮಿಯೋ ಅಂತ ಪ್ರಶ್ನೆ. ಅಲ್ಲಿ ಆಪ್ಷನ್ ನೋಡಿ, ಕೌಸ್, ಆಪ್ಷನ್ ಬಿ ಕ್ರೌಸ್, ಆಪ್ಷನ್ ಸಿ ಬರ್ಡ್ಸ್, ಆಪ್ಷನ್ ಡಿ ಏಂಜಲ್ಸ್. ತುಂಬ ಈಸಿ ಪ್ರಶ್ನೆ ಇದು, ತಾವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಕ್ರೌಸ್ ಅಲ್ವಾ. ಸ್ನೋವಿ ಡವ್ ಟ್ರೂಪಿಂಗ್ ವಿತ್ ಕ್ರೌ ಅಂತ ಹೇಳ್ತಾನೆ, ಅವಳಿಗೆ ಸ್ನೋವಿ ಡವ್ ಅಂತ ಹೇಳ್ತಾನೆ. ಅವಳು ಬಿಟ್ಟು ಉಳಿದಿರೋ ಹೆಂಗಸರೆಲ್ಲ ಹೇಗೆ ಅಂತಂದರೆ ಕಾಗೆಗಳ ಥರ ಕಾಣ್ತವೆ ಅಂತ ಹೇಳ್ತಾನೆ. ತಾವು ಈಸಿಯಾಗಿ ಆನ್ಸರ್ ಮಾಡಿಬಿಡ್ತೀರಾ. ಇನ್ನು ನೆಕ್ಸ್ಟ್ ಪ್ರಶ್ನೆ, ವಾಟ್ ಡಸ್ ಜೂಲಿಯಟ್ ಆಸ್ ದ ಲವಿಂಗ್ ಬ್ಲ್ಯಾಕ್ ಬ್ರೋಡ್ ನೈಟ್ ಟು ಡೂ ಅಲ್ವಾ. ಜೂಲಿಯಟ್ ತನ್ನ ಕತ್ತಲೆಗೆ ಹೊಗಳ್ತಿರ್ತಾಳೆ, ಬ್ಲ್ಯಾಕ್ ಬ್ರೋಡ್ ನೈಟ್, ಜೆಂಟಲ್ ನೈಟ್ ಅಂತ ಹೇಳಿಬಿಟ್ಟು ಅದಕ್ಕೆ ಏನು ಮಾಡೋಕ್ಕೆ ಹೇಳ್ತಾಳೆ ಕತ್ಲೆಗೆ ಅಂತ ಪ್ರಶ್ನೆ. ಆಪ್ಷನ್ ನೋಡಿ, ಟು ಬ್ರಿಂಗ್ ಮೂನ್ ಟು ಹರ್, ಚಂದ್ರನ ಕರ್ಕೊಂಬ ಅಂತ ಹೇಳ್ತಾಳ. ಟು ಬ್ರಿಂಗ್ ಲೈಟ್ ಟು ಹರ್, ಬೆಳಕನ್ನು ಕರ್ಕೊಂಬ ಅಂತ ಹೇಳ್ತಾಳ. ಟು ಬ್ರಿಂಗ್ ದ ಸನ್ ಟು ಹರ್, ಸೂರ್ಯನ ಕರ್ಕೊಂಬ ಅಂತ ಹೇಳ್ತಾಳ. ಅಥವಾ ಟು ಬ್ರಿಂಗ್ ಹರ್ ರೋಮಿಯೋ ಟು ಹರ್. ಈಸಿ ಪ್ರಶ್ನೆ. ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್, ಟು ಬ್ರಿಂಗ್ ಹರ್ ರೋಮಿಯೋ ಟು ಹರ್. ನನ್ನ ರೋಮಿಯೋನ ಕರ್ಕೊಂಬ ಅಂತ ಹೇಳಿಬಿಟ್ಟು ಕತ್ಲೆಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತಾಳೆ. ಇನ್ನು ನೆಕ್ಸ್ಟ್ ಕ್ವಶನ್, ಹೂ ವಿಲ್ ಕಮ್ ಗ್ಲೈಡಿಂಗ್ ಆನ್ ದ ವಿಂಗ್ಸ್ ಆಫ್ ನೈಟ್. ರಾತ್ರಿಯ ರೆಕ್ಕೆ ಮೇಲೆ ಸವಾರಿ ಮಾಡ್ಕೊಂಡು ಯಾರು ಬರ್ತಾರೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ರೋಮಿಯೋ, ಆಪ್ಷನ್ ಬಿ ಜೂಲಿಯಟ್, ಆಪ್ಷನ್ ಸಿ ರೋಸಲಿನ್, ಆಪ್ಷನ್ ಡಿ ಲಾರ್ಡ್ ಕ್ಯಾಪುಲೇಟ್ಸ್. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ರೋಮಿಯೋ. ಈ ಕತ್ಲೆ ಆದರೆ ಆ ಕತ್ತಲಿನಲ್ಲಿ ರೋಮಿಯೋ ಹೇಗೆ ಬರ್ತಾನೆ ಅಂತ ಹೇಳುವಾಗ ಜೂಲಿಯಟ್ ಈ ಮಾತನ್ನು ಹೇಳ್ತಾಳೆ. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ವಾಟ್ ಡಸ್ ಜೂಲಿಯಟ್ ವಾಂಟ್ ರೋಮಿಯೋ ಟು ಬಿ ಆಫ್ಟರ್ ಹರ್ ಡೆತ್. ತಾನು ಸತ್ತೋದ ಮೇಲೆ ರೋಮಿಯೋ ಏನಾಗಬೇಕು ಅಂತ ಇಷ್ಟಪಡ್ತಾಳೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಲ್ಲಿ ಆಪ್ಷನ್ ನೋಡಿ, ಟು ಬಿ ಸೆಟ್ ಅಪ್ ಇನ್ ಹೆವೆನ್ ಅಮಿಡ್ ದ ಸಿಟಿ, ಟು ಬಿ ಸೆಟ್ ಅಪ್ ಇನ್ ಹೆವೆನ್ ಅಮಿಡ್ ದ ರೂಮ್, ಟು ಬಿ ಸೆಟ್ ಅಪ್ ಇನ್ ಹೆವೆನ್ ಅಮಿಡ್ ದ ಸ್ಟಾರ್ಸ್, ಟು ಬಿ ಸೆಟ್ ಅಪ್ ಇನ್ ಹೆವೆನ್ ಅಮಿಡ್ ದ ಗ್ಯಾಲಕ್ಸೀಸ್ ಅಂತ ಇದೆ. ಇಲ್ಲಿ ಆಪ್ಷನ್ಗಳು ಬೇರೆ ಬೇರೆ ಆಗಿರ್ಬೋದು, ಬಟ್ ರೈಟ್ ಆನ್ಸರ್ ಒಂದೇ ಇರ್ತದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ. ತಾನು ಸತ್ತೋದ ಮೇಲೆ ಆ ರೋಮಿಯೋನ ತಗೊಂಡು ಆಕಾಶದಲ್ಲಿ ನಕ್ಷತ್ರಗಳ ಮಧ್ಯಕ್ಕೆ ಒಂದು ನಕ್ಷತ್ರ ಮಾಡು ಅಂತ ಕತ್ತಲೆಗೆ ರಿಕ್ವೆಸ್ಟ್ ಮಾಡ್ತಾರೆ. ತಾವೆಲ್ಲರಿಗೂ ಕೂಡ ಇದು ಗೊತ್ತು ಅಂತ ಅನ್ಕೋತೀನಿ. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ವೈ ವಿಲ್ ದ ವರ್ಲ್ಡ್ ಬಿ ಇನ್ ಲವ್ ವಿತ್ ನೈಟ್. ರೋಮಿಯೋ ಆಕಾಶದಲ್ಲಿ ನಕ್ಷತ್ರ ಆದಾಗ ಇಡೀ ಜಗತ್ತು ರಾತ್ರಿನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಜೂಲಿಯಟ್ ಹೇಳ್ತಾಳೆ. ಯಾಕೆ ಇಡೀ ಜಗತ್ತು ರಾತ್ರಿನೇ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಆಪ್ಷನ್ ನೋಡಿ, ರೋಮಿಯೋ ವಿಲ್ ಮೇಕ್ ದ ಫೇಸ್ ಆಫ್ ಹೆವೆನ್ ಸೋ ಡಾರ್ಕ್. ಅವನು ಫೇಸ್ ಆಫ್ ಹೆವೆನ್ನ ತುಂಬ ಡಾರ್ಕಾಗಿ ಮಾಡ್ತಾನೆ. ಅಥವಾ ರೋಮಿಯೋ ವಿಲ್ ಮೇಕ್ ದ ಫೇಸ್ ಆಫ್ ಹೆವೆನ್ ಸೋ ಬ್ರೈಟ್, ತುಂಬ ಬ್ರೈಟಾಗಿ ಮಾಡ್ತಾನೆ. ಅಥವಾ ರೋಮಿಯೋ ವಿಲ್ ಮೇಕ್ ದ ಫೇಸ್ ಆಫ್ ಹೆವೆನ್ ಸೋ ಫೈನ್, ಅಥವಾ ರೋಮಿಯೋ ವಿಲ್ ಮೇಕ್ ದ ಫೇಸ್ ಆಫ್ ಹೆವೆನ್ ಸೋ ಅಗ್ಲಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಪ್ಷನ್ ಸಿ, ರೋಮಿಯೋ ವಿಲ್ ಮೇಕ್ ದ ಫೇಸ್ ಆಫ್ ಹೆವೆನ್ ಸೋ ಫೈನ್. ಅದಕ್ಕೆ ಇಡೀ ಜಗತ್ತು ಏನು ಮಾಡುತ್ತೆ, ರಾತ್ರಿನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಜೂಲಿಯಟ್ ಹೇಳ್ತಾಳೆ. ಇನ್ನು ಮುಂದಿನ ಪ್ರಶ್ನೆ, ಹೂಮ್ ಡಸ್ ದ ಫ್ರೇಸ್ ಟ್ರೂ ಬ್ಯೂಟಿ ರೆಫರ್ ಟು ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್. ರೋಮಿಯೋ ಆ್ಯಂಡ್ ಜೂಲಿಯಟ್ನಲ್ಲಿ ಟ್ರೂ ಬ್ಯೂಟಿ ಅಂತ ಹೇಳಿದಾರಲ್ಲ, ಯಾರು ಬ್ಯೂಟಿ ಬಗ್ಗೆ ಹೇಳಿದ್ದಾರೆ ಅಂತ ಪ್ರಶ್ನೆ. ಆಪ್ಷನ್ ನೋಡಿ, ಜೂಲಿಯಟ್ಸ್ ಬ್ಯೂಟಿ, ರೋಸಲಿನ್ಸ್ ಬ್ಯೂಟಿ, ಸೋಫಿಯಾಸ್ ಬ್ಯೂಟಿ, ಪೋರ್ಷಿಯಾಸ್ ಬ್ಯೂಟಿ ಅಂತ ಕೊಟ್ಟಿದ್ದಾರೆ. ಈಸಿ ಪ್ರಶ್ನೆ, ತಾವು ಆನ್ಸರ್ ಮಾಡಿಬಿಡ್ತೀರಾ. ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್, ಜೂಲಿಯಟ್ಸ್ ಬ್ಯೂಟಿ. ಆ ಜೂಲಿಯಟ್ನ ಸೌಂದರ್ಯಕ್ಕೆ ಟ್ರೂ ಬ್ಯೂಟಿ ಅಂತ ಅಲ್ಲಿ ಹೇಳ್ತಾರೆ. ಮುಂದಿನ ಪ್ರಶ್ನೆ, ವೆನ್ ಅಕಾರ್ಡಿಂಗ್ ಟು ರೋಮಿಯೋ. ರೋಮಿಯೋನ ಪ್ರಕಾರ ಯಾವಾಗ ವುಡ್ ಈಸ್ ಹ್ಯಾಂಡ್ ಬಿ ಬ್ಲೆಸ್ಡ್, ಅವನ ಕೈಗಳು ಪಾವನವಾಗ್ತವೆ, ಬ್ಲೆಸ್ಡ್ ಆಗ್ತವೆ ಅಂತ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಸೇಮ್ ಪ್ರಶ್ನೆಗಳು ಮತ್ತೆ ಮತ್ತೆ ರಿಪೀಟ್ ಆಗಿದ್ದಾವೆ, ಬಟ್ ಕೇಳ್ತಕ್ಕಂಥ ಸ್ಟೈಲ್ ಇದೆಲ್ಲ ಬೇರೆ ಬೇರೆ ಕೇಳಿರ್ಬೋದು, ಹಾಗೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತ ಎಲ್ಲ ಪ್ರಶ್ನೆಗಳನ್ನ ಇಲ್ಲಿ ಕೊಟ್ಟಿದ್ದೀನಿ. ರೋಮಿಯೋನ ಪ್ರಕಾರ ಅವನ ಕೈಗಳು ಯಾವಾಗ ಬ್ಲೆಸ್ಡ್ ಆಗ್ತವೆ ಅಂತ. ಆಪ್ಷನ್, ವೆನ್ ರೋಮಿಯೋ ಟಚಸ್ ಜೂಲಿಯಟ್ಸ್ ಡ್ರೆಸ್, ಅವಳು ಡ್ರೆಸ್ ಟಚ್ ಮಾಡಿಬಿಟ್ರೆ ಬ್ಲೆಸ್ಡ್ ಆಗ್ತಾವ. ವೆನ್ ರೋಮಿಯೋ ಟಚಸ್ ಜೂಲಿಯಟ್ಸ್ ಹ್ಯಾಂಡ್, ಅವಳ ಕೈ ಟಚ್ ಮಾಡಿಬಿಟ್ರೆ ಇವನ ಕೈಗಳು ಬ್ಲೆಸ್ಡ್ ಆಗ್ತಾವ. ಅಥವಾ ವೆನ್ ರೋಮಿಯೋ ಟಚಸ್ ಜೂಲಿಯಟ್ಸ್ ಚೀಕ್, ಅವಳ ಕೆನ್ನೆ ಗದ್ದ ಮುಟ್ಟಿದಾಗ ಪಾವನ ಆಗ್ತಾವ. ಅಥವಾ ವೆನ್ ರೋಮಿಯೋ ಟಚಸ್ ಜೂಲಿಯಟ್ಸ್ ಫೀಟ್, ಅವಳು ಪಾದ ಮುಟ್ಟಿದಾಗ ಆಗ್ತಾವ ಅಂತ ಕೇಳ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಆನ್ಸರ್ ಗೊತ್ತು, ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್, ವೆನ್ ರೋಮಿಯೋ ಟಚಸ್ ಜೂಲಿಯಟ್ಸ್ ಹ್ಯಾಂಡ್. ಆ ಫಂಕ್ಷನಲ್ಲಿ ಡ್ಯಾನ್ಸ್ ಎಲ್ಲ ಮುಗಿದಾದ್ಮೇಲೆ ಅಟ್ಲೀಸ್ಟ್ ಹೋಗ್ಬಿಟ್ಟು ಅವಳ ಕೈನಾದರೂ ಟಚ್ ಮಾಡಬೇಕು ಅಂತ ಅನ್ಕೋತಾನೆ. ಅವಳ ಕೈಯನ್ನು ಟಚ್ ಮಾಡೋದ್ರ ಮೂಲಕ ತನ್ನ ರೂಡ್ ಹ್ಯಾಂಡ್ಗಳು ಪಾವನವಾಗ್ತವೆ, ಬ್ಲೆಸ್ಡ್ ಆಗ್ತವೆ ಅಂತ ರೋಮಿಯೋ ಅನ್ಕೋತಾನೆ ಅನ್ನೋದನ್ನು ತಾವು ಪೋಯಮಲ್ಲಿ ನೋಡಿದ್ದೀರಾ.
ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ, ಹೂಸ್ ರೂಡ್ ಹ್ಯಾಂಡ್ ವುಡ್ ಬಿ ಮೇಡ್ ಬ್ಲೆಸ್ಡ್ ಬೈ ಟಚಿಂಗ್ ಜೂಲಿಯಟ್ಸ್ ಹ್ಯಾಂಡ್. ಸೇಮ್ ಕ್ವಶನ್ ಬಟ್ ಡಿಫ್ರೆಂಟಾಗಿ ಕೇಳಿದ್ದಾರೆ. ಅಲ್ಲಿ ಯಾರ ಕೈಗಳು ಪವಿತ್ರ ಆಗ್ತವೆ, ಪಾವನವಾಗ್ತವೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆಪ್ಷನ್ ಜೂಲಿಯಟ್ಸ್ ರೂಡ್ ಹ್ಯಾಂಡ್, ರೋಸಲಿನ್ಸ್ ರೂಡ್ ಹ್ಯಾಂಡ್, ಪೋಯೆಟ್ಸ್ ರೂಡ್ ಹ್ಯಾಂಡ್, ರೋಮಿಯೋಸ್ ರೂಡ್ ಹ್ಯಾಂಡ್. ಆನ್ಸರ್ ತಮಗೆ ಆಲ್ರೆಡಿ ಗೊತ್ತು. ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್, ರೋಮಿಯೋಸ್ ರೂಡ್ ಹ್ಯಾಂಡ್. ಸೇಮ್ ಪ್ರಶ್ನೆನ ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದಾಗ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಪ್ರಶ್ನೆಗಳನ್ನ ಹಾಕಿದ್ದೀನಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ನೋಡಿ, ಹೂ ಈಸ್ ವೈಟರ್ ದ್ಯಾನ್ ನ್ಯೂ ಸ್ನೋ ಆನ್ ದ ರವಿನ್ಸ್ ಬ್ಯಾಕ್. ಇಲ್ಲಿ ಪೋಯಮಲ್ಲಿ ಬರ್ತದೆ ವೈಟರ್ ದ್ಯಾನ್ ನ್ಯೂ ಸ್ನೋ ಅಂತ ಯಾರನ್ನ ಕರೀತಾರೆ, ಅಥವಾ ಇದೇ ಪ್ರಶ್ನೆ ಬೇರೆ ರೀತಿಯಾಗಿ ಕೇಳ್ಬೋದು. ಹೂ ಅಕಾರ್ಡಿಂಗ್ ಟು ಜೂಲಿಯಟ್ ಈಸ್ ವೈಟರ್ ದ್ಯಾನ್ ನ್ಯೂ ಸ್ನೋ. ಇಲ್ಲಿ ಕನ್ಫ್ಯೂಸ್ ಮಾಡಿಕೊಳ್ಳೋಕೋಬೇಡಿ, ನ್ಯೂ ಸ್ನೋ ಅಂತ ಯಾರಿಗೆ ಕರೀತಾರೆ ಅಥವಾ ಸ್ನೋವಿ ಡವ್ ಅಂತ ಯಾರಿಗೆ ಕರೀತಾರೆ ಅನ್ನೋದು ತಮಗೆ ಕ್ಲಿಯರ್ ಆಗಿರಬೇಕು. ಅಲ್ಲಿ ಸ್ನೋವಿ ಡವ್ ಅಂತಂದರೆ ಜೂಲಿಯಟ್ಗೆ ಕರೆದಿದ್ದ ರೋಮಿಯೋ, ಇಲ್ಲಿ ನ್ಯೂ ಸ್ನೋ ಅಂತ ಯಾರಿಗೆ ಕರೀತಾರೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಜೂಲಿಯಟ್, ರೋಸಲಿನ್, ರೋಮಿಯೋ, ಪೋರ್ಸಿಯಾ. ರೋಮಿಯೋ ಏನೇ ಹೇಳಿದ್ರು ಜೂಲಿಯಟ್ ಬಗ್ಗೆ ಹೇಳಿರ್ತಾನೆ, ಜೂಲಿಯಟ್ ಏನೇ ಹೇಳಿದ್ರು ರೋಮಿಯೋ ಬಗ್ಗೆ ಹೇಳಿರ್ತಾರೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಸಿ ಇಸ್ ಕರೆಕ್ಟ್, ರೋಮಿಯೋ. ರೋಮಿಯೋಗೆ ಅವಳು ನ್ಯೂ ಸ್ನೋ ಅಂತ ಕರೀತಾಳೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ನೋಡಿ, ಹೂ ಈಸ್ ಕಂಪೇರ್ಡ್ ಟು ಎ ರಿಚ್ ಜೆವೆಲ್ ಇನ್ ಇಥಿಯೋಪ್ಸ್ ಇಯರ್. ಇಥಿಯೋಪ್ಸ್ ಅಂದರೆ ಆಫ್ರಿಕನ್ ವುಮೆನ್ ಕಿವಿಯಲ್ಲಿರ್ತಕ್ಕಂಥ ಆಭರಣಕ್ಕೆ ಯಾರನ್ನ ಹೋಲಿಸಿದ್ದಾರೆ ಅಂತ. ಆಪ್ಷನ್ ಎ ಜೂಲಿಯಟ್, ಆಪ್ಷನ್ ಬಿ ರೋಸಲಿನ್, ಆಪ್ಷನ್ ಸಿ ರೋಮಿಯೋ, ಆಪ್ಷನ್ ಡಿ ಪೋರ್ಷಿಯಾ. ತಮಗೆ ಆಲ್ರೆಡಿ ಆನ್ಸರ್ ಗೊತ್ತು. ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್, ಜೂಲಿಯಟ್. ನೆಕ್ಸ್ಟ್ ಪ್ರಶ್ನೆ ಹೇಗೆ ಕೇಳ್ಬೋದು ನೋಡಿ, ಹೂ ಈಸ್ ಕಂಪೇರ್ಡ್ ಟು ಎ ಸ್ನೋವಿ ಡವ್. ಸ್ನೋವಿ ಡವ್ ಅಂತ ಯಾರಿಗೆ ಕರೀತಾರೆ ಅಂತ, ಯಾರಿಗೆ ಹೋಲಿಸ್ತಾರೆ ಅಂತ. ಅಥವಾ ಇದೇ ಪ್ರಶ್ನೆ ಬೇರೆ ರೀತಿಯಾಗಿ ಕೇಳ್ಬೋದು, ಹೂಮ್ ಡಸ್ ದ ಫ್ರೇಸ್ ಸ್ನೋವಿ ಡವ್ ರೆಫರ್ ಟು. ಯಾರಿಗೆ ಸೂಚಿಸುತ್ತೆ. ಹೂ ಲುಕ್ ಲೈಕ್ ಸ್ನೋವಿ ಡವ್ ಟು ರೋಮಿಯೋ. ರೋಮಿಯೋಗೆ ಸ್ನೋವಿ ಡವ್ ಥರ ಯಾರು ಕಾಣಿಸ್ತಾರೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಜೂಲಿಯಟ್, ಆಪ್ಷನ್ ಬಿ ರೋಸಲಿನ್, ಆಪ್ಷನ್ ಸಿ ರೋಮಿಯೋ, ಆಪ್ಷನ್ ಡಿ ಪೋರ್ಷಿಯಾ. ಸೊ ರೋಮಿಯೋಗೆ ಹಾಕಿ ಕಾಣೋದು ಜೂಲಿಯಟ್ಟೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ಹೂಮ್ ಡಸ್ ರೋಮಿಯೋ ಅಡ್ರೆಸ್ ಆ್ಯಸ್ ಯಾನ್ಡರ್ ಲೇಡಿ. ಅಲ್ಲಿ ಅವನು ಯಾನ್ಡರ್ ಲೇಡಿ ಅಂತ ಹೇಳ್ತಾನೆ, ಯಾರಿಗೆ ಹಾಗೆ ಹೇಳ್ತಾನೆ ಅಂತ ಪ್ರಶ್ನೆ. ಆಪ್ಷನ್ ಎ ಜೂಲಿಯಟ್, ಆಪ್ಷನ್ ಬಿ ರೋಸಲಿನ್, ಆಪ್ಷನ್ ಸಿ ಸೋಫಿಯಾ, ಆಪ್ಷನ್ ಡಿ ಪೋರ್ಷಿಯಾ. ಅವನ್ನೆಲ್ಲ ಹೇಳೋದು ಜೂಲಿಯಟ್ ಬಗ್ಗೆನೇ. ಸೊ ಹಾಗಾಗಿ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಜೂಲಿಯಟ್. ನೆಕ್ಸ್ಟ್ ಪ್ರಶ್ನೆ, ಹೂ ಅಕಾರ್ಡಿಂಗ್ ಟು ಜೂಲಿಯಟ್. ಜೂಲಿಯಟ್ ಪ್ರಕಾರ ಹೂ ವುಡ್ ಮೇಕ್ ದ ಫೇಸ್ ಆಫ್ ಹೆವೆನ್ ಸೋ ಫೈನ್. ಈ ಸ್ವರ್ಗದ ಮುಖ, ಆಕಾಶದ ಮುಖನ ಯಾರು ಫೈನ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಜೂಲಿಯಟ್, ಆಪ್ಷನ್ ಬಿ ರೋಸಲಿನ್, ಆಪ್ಷನ್ ಸಿ ರೋಮಿಯೋ, ಆಪ್ಷನ್ ಡಿ ಲಾರ್ಡ್ ಕ್ಯಾಪುಲೇಟ್. ಸೊ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ರೋಮಿಯೋ. ರೋಮಿಯೋ ಆಕಾಶದಲ್ಲಿ ಒಂದು ನಕ್ಷತ್ರ ಆದ ಅಂತಂದರೆ ಅದರ ಮುಖ, ಆ ಸ್ವರ್ಗದ ಮುಖ ಇನ್ನೂ ಫೈನ್ ಆಗುತ್ತೆ ಅಂತ ಜೂಲಿಯಟ್ ಹೇಳ್ತಾಳೆ. ಇನ್ನು ಮುಂದಿನ ಪ್ರಶ್ನೆ, ವಾಟ್ ಡಸ್ ಜೂಲಿಯಟ್ ಟೀಚ್ ದ ಟಾರ್ಚಸ್. ಅಲ್ವಾ, ಸ್ಟಾರ್ಟಿಂಗಲ್ಲೇ ಬರ್ತದೆ. ಈ ಜೂಲಿಯಟ್ ಟಾರ್ಚಸ್ಗಳಿಗೆ ಏನು ಟೀಚ್ ಮಾಡ್ತಾಳೆ ಅಂತ. ಆಪ್ಷನ್ ನೋಡಿ, ಟು ಬರ್ನ್ ಡಿಮ್, ಟು ಬರ್ನ್ ಹೌಸ್, ಟು ಬರ್ನ್ ವುಡ್, ಟು ಬರ್ನ್ ಬ್ರೈಟ್. ಈಸಿ ಪ್ರಶ್ನೆ, ಆ ಪೋಯಮಲ್ಲೇ ಸ್ಟಾರ್ಟಿಂಗಲ್ಲಿ ಬರ್ತದೆ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್, ಟು ಬರ್ನ್ ಬ್ರೈಟ್. ಜೂಲಿಯಟ್ ಟೀಚಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್ ಅಂತ ಪೋಯಮಲ್ಲಿದೆ. ತಾವು ಈಸಿಯಾಗಿ ಆನ್ಸರ್ ಮಾಡಿಬಿಡ್ತೀರಾ. ನೆಕ್ಸ್ಟ್ ಪ್ರಶ್ನೆ, ಹೂ ಅಕಾರ್ಡಿಂಗ್ ಟು ರೋಮಿಯೋ ಸೀಮ್ಸ್ ಟು ಹ್ಯಾಂಗ್ ಅಪ್ ಆನ್ ದ ಚೀಕ್ ಆಫ್ ನೈಟ್. ರೋಮಿಯೋ ಪ್ರಕಾರ ಯಾರು ರಾತ್ರಿಯ ಕೆನ್ನೆ ಮೇಲೆ ಆಭರಣದ ಥರ ಹೊಳಿತಾ ಇದ್ದಾರೆ ಅಂತ ಪ್ರಶ್ನೆ. ಜೂಲಿಯಟ್, ರೋಸಲಿನ್, ರೋಮಿಯೋ, ಲಾರ್ಡ್ ಕ್ಯಾಪುಲೇಟ್. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಜೂಲಿಯಟ್. ಇನ್ನು ಮುಂದಿನ ಪ್ರಶ್ನೆ, ಹೂಸ್ ಬ್ಯೂಟಿ ಅಕಾರ್ಡಿಂಗ್ ಟು ರೋಮಿಯೋ ಈಸ್ ಟೂ ರಿಚ್ ಫಾರ್ ಯೂಸ್. ಯಾರ ಬ್ಯೂಟಿ ತುಂಬ ರಿಚ್ ಅಂತ ಕರೀತಾನೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ರೋಮಿಯೋಸ್ ಬ್ಯೂಟಿ, ಜೂಲಿಯಟ್ಸ್ ಬ್ಯೂಟಿ, ರೋಸಲಿನ್ಸ್ ಬ್ಯೂಟಿ, ವೈಟ್ ಡೌಸ್ ಬ್ಯೂಟಿ ಅಂತ ಇದೆ. ತಮಗೆ ಆಲ್ರೆಡಿ ಆನ್ಸರ್ ಗೊತ್ತು. ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್, ಜೂಲಿಯಟ್ಸ್ ಬ್ಯೂಟಿ. ಅವನೇನೇ ಹೇಳಿದರೂ ಕೂಡ ಜೂಲಿಯಟ್ ಸೌಂದರ್ಯ ಬಗ್ಗೆನೇ ಹೇಳ್ತಾ ಇರ್ತಾನೆ. ತಾವು ಪೋಯಮಲ್ಲಿ ನೋಡಿದ್ದೀರಾ. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ಆಫ್ಟರ್ ದ ಡ್ಯಾನ್ಸ್ ಈಸ್ ಓವರ್ ರೋಮಿಯೋ ಇಂಟೆಂಡ್ಸ್ ಟು. ಆ ಡ್ಯಾನ್ಸ್ ಎಲ್ಲ ನಡೀತಾ ಇತ್ತಲ್ಲ, ಪ್ರೋಗ್ರಾಮ್ ನಡೀತಾ ಇತ್ತು, ಜೂಲಿಯಟ್ ಮತ್ತು ಅವಳ ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಆ ಡ್ಯಾನ್ಸ್ ಮುಗಿದಾದ್ಮೇಲೆ ರೋಮಿಯೋ ಏನು ಮಾಡಬೇಕು ಅಂತ ಇಷ್ಟಪಡ್ತಾನೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಮೀಟ್ ಆ್ಯಂಡ್ ಟಾಕ್ ಟು ಜೂಲಿಯಟ್. ಜೂಲಿಯಟ್ಗೆ ಭೇಟಿಯಾಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅನ್ಕೋತಾನ. ಟಚ್ ಜೂಲಿಯಟ್ಸ್ ಹ್ಯಾಂಡ್, ಅವಳ ಕೈಯನ್ನು ಟಚ್ ಮಾಡಬೇಕು ಅಂತ ಅನ್ಕೋತಾನ. ವಾಚ್ ಜೂಲಿಯಟ್ಸ್ ಪ್ಲೇಸ್ ಆಫ್ ಸ್ಟ್ಯಾಂಡ್, ಅವಳು ಎಲ್ಲಿ ನಿಂತ್ಕೊಂಡಿದ್ದಾಳೆ ಆ ಜಾಗ ನೋಡ್ಕೊಂಡು ನಿಂತ್ಕೊಳ್ಳೋಣ ಅನ್ಕೋತಾನ. ಅಥವಾ ನನ್ನ ಅಪ್ತಯ್ಯವು, ಮೇಲಿಂದ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಟಚ್ ಜೂಲಿಯಟ್ಸ್ ಹ್ಯಾಂಡ್. ಹೇಗಾದರೂ ಮಾಡಿ ಅವಳ ಕೈನ ಟಚ್ ಮಾಡೋಣ, ಅವಳ ಕೈನ ಟಚ್ ಮಾಡೋದ್ರ ಮೂಲಕ ತನ್ನ ರೂಡ್ ಹ್ಯಾಂಡ್ಗಳನ್ನ ಬ್ಲೆಸ್ಡಾಗಿ ಮಾಡ್ಕೊಳ್ಳೋಣ ಅಂತ ರೋಮಿಯೋ ಆಲೋಚನೆ ಮಾಡ್ತಾನೆ. ಇನ್ನು ಮುಂದಿನ ಪ್ರಶ್ನೆ, ಹೂ ಈಸ್ ಕಂಪೇರ್ಡ್ ಟು ಕ್ರೌ ಬೈ ರೋಮಿಯೋ.
ರೋಮಿಯೋ ಈ ಪೋಯಮಲ್ಲಿ ಈ ಕಾಗೆಗಳಿಗೆ ಹೋಲಿಸ್ತಾನೆ ಯಾರನ್ನು ಹೋಲಿಸ್ತಾನೆ ಕಾಗೆಗಳಿಗೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಜೂಲಿಯಟ್, ಆಪ್ಷನ್ ಬಿ ರೋಸಲಿನ್, ಆಪ್ಷನ್ ಸಿ ರೋಮಿಯೋ, ಆಪ್ಷನ್ ಡಿ ದ ಅದರ್ ಲೇಡೀಸ್ ಇನ್ ದ ಹಾಲ್. ತಮಗೆ ಈಸಿಯಾಗಿ ಆನ್ಸರ್ ಗೊತ್ತಿದ್ದಕ್ಕೆ, ಯಾಕಂದರೆ ರೋಮಿಯೋ ಜೂಲಿಯಟ್ಗೆ ಸ್ನೋವಿ ಡವ್ ಈಸ್ ಟ್ರೂಪಿಂಗ್ ವಿತ್ ಕ್ರವ್ ಅಂತ ಕರೀತಾನೆ. ಅವಳಿಗೆ ಸ್ನೋವಿ ಡವ್ ಅಂತ ಕರೆದ್ರೆ ಅವಳು ಸುತ್ತ ಇರ್ತಕ್ಕಂಥ ಏನು ಹೆಣ್ಮಕ್ಳಿದ್ರು ಹೆಂಗಸರಿದ್ರು ಅವರಿಗೆಲ್ಲ ಕ್ರೌಸ್ ಅಂತ ಕರೀತಾನೆ. ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್, ದ ಅದರ್ ಲೇಡೀಸ್ ಇನ್ ದ ಹಾಲ್. ಜೂಲಿಯಟ್ನ ಬಿಟ್ಟು ಅಲ್ಲಿ ಬೇರೆ ಯಾರು ಹುಡುಗಿಯರಿದ್ರಲ್ಲ ಅವರಿಗೆಲ್ಲ ಕ್ರೌಸ್ ಅಂತ ಕರೀತಾನೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ವೆನ್ ಡಸ್ ಜೂಲಿಯಟ್ ಎಕ್ಸ್ಪೆಕ್ಟ್ ರೋಮಿಯೋ ಟು ಕಮ್? ರೋಮಿಯೋ ಯಾವಾಗ ತನ್ನನ್ನು ನೋಡಕ್ಕೆ ಬರಬೇಕು, ತನ್ನ ಹತ್ರ ಬರಬೇಕು ಅಂತ ಜೂಲಿಯಟ್ ನಿರೀಕ್ಷೆ ಮಾಡ್ತಾಳೆ ಅಂತ ಪ್ರಶ್ನೆ. ಆಪ್ಷನ್ ಎ ಇನ್ ದ ಮಾರ್ನಿಂಗ್, ಬೆಳಗ್ಗೆನಾ, ಅಥವಾ ಆಪ್ಷನ್ ಬಿ ಇನ್ ದ ಆಫ್ಟರ್ನೂನ್, ಮಧ್ಯಾಹ್ನ ಬರಬೇಕಾ, ಅಥವಾ ಆಪ್ಷನ್ ಸಿ ಇನ್ ದ ಈವ್ನಿಂಗ್, ಸಂಜೆ ಬರಬೇಕಾ, ಅಥವಾ ಆಪ್ಷನ್ ಡಿ ಅಟ್ ದ ನೈಟ್. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಅಟ್ ದ ನೈಟ್, ರಾತ್ರಿ ಬರಲಿ ಅಂತ ಅವಳು ನಿರೀಕ್ಷೆ ಮಾಡ್ತಾಳೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗೆ ಕೇಳ್ಬೋದು ನೋಡಿ, ಹೂ ಅಕಾರ್ಡಿಂಗ್ ಟು ಜೂಲಿಯಟ್ ಈಸ್ ವೈಟರ್ ದ್ಯಾನ್ ನ್ಯೂ ಸ್ನೋ? ನ್ಯೂ ಸ್ನೋಗಿಂತ ವೈಟ್ ಆಗಿ ಯಾರಿದ್ದಾರೆ ಅಂತ ಜೂಲಿಯಟ್ ಹೇಳ್ತಾಳೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಜೂಲಿಯಟ್, ಆಪ್ಷನ್ ಬಿ ರೋಸಲಿನ್, ಆಪ್ಷನ್ ಸಿ ರೋಮಿಯೋ, ಆಪ್ಷನ್ ಡಿ ಅದರ್ ಲೇಡೀಸ್ ಇನ್ ದ ಹಾಲ್. ಸೊ ಅವಳು ಏನೇ ಹೇಳಿದ್ರು ಕೂಡ ರೋಮಿಯೋ ಬಗ್ಗೆನೇ ಹೇಳ್ತಾ ಇರ್ತಾಳೆ. ಸೊ ಹಾಗಾಗಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ರೋಮಿಯೋ. ರೋಮಿಯೋ ಈಸ್ ವೈಟರ್ ದ್ಯಾನ್ ನ್ಯೂ ಸ್ನೋ ಅಂತ ಅವಳು ಹೇಳ್ತಾ ಇರ್ತಾಳೆ. ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ, ಹೂ ಅಕಾರ್ಡಿಂಗ್ ಟು ಜೂಲಿಯಟ್ ಈಸ್ ಡೇ ಇನ್ ದ ನೈಟ್? ರಾತ್ರಿಯ ಹಗಲು ಅಂತ ಕರೀತಾಳೆ, ಯಾರಿಗೆ ಕರೀತಾಳೆ ಹಾಗೆ ಅಂತ? ಆಪ್ಷನ್ ಎ ಸನ್, ಆಪ್ಷನ್ ಬಿ ರೋಸಲಿನ್, ಆಪ್ಷನ್ ಸಿ ರೋಮಿಯೋ, ಆಪ್ಷನ್ ಡಿ ಮೂನ್. ಸೊ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ರೋಮಿಯೋ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗೆ ಕೇಳ್ಬೋದು ನೋಡಿ, ವಾಟ್ ಅಕಾರ್ಡಿಂಗ್ ಟು ಜೂಲಿಯಟ್ ವಿಲ್ ರೋಮಿಯೋ ಮೇಕ್ ಸೋ ಫೈನ್? ರೋಮಿಯೋ ಯಾವುದನ್ನು ಫೈನಾಗಿ ಮಾಡ್ತಾನೆ ಅಂತ ಜೂಲಿಯಟ್ ಹೇಳ್ತಾಳೆ, ಯಾವುದನ್ನು ಫೈನಾಗಿ ಮಾಡ್ತಾನೆ ಅಂತ ಪ್ರಶ್ನೆ. ಆಪ್ಷನ್ಗಳು ನೋಡಿ ತಮಗೆ ಈಸಿಯಾಗಿ ಗೊತ್ತಾಗ್ಬಿಡ್ತದೆ. ದ ಫೇಸ್ ಆಫ್ ಹೆವೆನ್, ದ ಫೇಸ್ ಆಫ್ ಸನ್, ದ ಫೇಸ್ ಆಫ್ ಮೂನ್, ದ ಫೇಸ್ ಆಫ್ ಅರ್ತ್. ತಮಗೆ ಆಲ್ರೆಡಿ ಆನ್ಸರ್ ಗೊತ್ತು, ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ಅವನ ನಕ್ಷತ್ರ ಆದ ಅಂತಂದರೆ ಆ ಸ್ವರ್ಗದ ಮುಖ ಇನ್ನೂ ಫೈನ್ ಆಗುತ್ತೆ, ದ ಫೇಸ್ ಆಫ್ ಹೆವೆನ್ ಅಂತ ತಾವು ಆನ್ಸರ್ನ ಗುರುತಿಸಬೇಕು. ಇನ್ನು ಮುಂದಿನ ಪ್ರಶ್ನೆ, ವೆನ್ ರೋಮಿಯೋ ಶೈನ್ಸ್ ಲೈಕ್ ಸ್ಟಾರ್ ಇನ್ ದ ಫೇಸ್ ಆಫ್ ಹೆವೆನ್ ದ ವರ್ಲ್ಡ್ ವಿಲ್ ಡ್ಯಾಶ್ ಅಕಾರ್ಡಿಂಗ್ ಟು ಜೂಲಿಯಟ್? ಯಾವಾಗ ಅವನು ಆಕಾಶದಲ್ಲಿ ಸ್ವರ್ಗದ ಮುಖದಲ್ಲಿ ನಕ್ಷತ್ರ ಆಗಿ ಹೊಳಿತಾ ಇರ್ತಾನೋ ಅವಾಗ ಇಡೀ ಜಗತ್ತು ಏನು ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಎ ವರ್ಶಿಪ್ ದ ಗಾರಿಸನ್, ಆ ಸುಡ್ತಕ್ಕಂಥ ಸೂರ್ಯನ ಪೂಜಿಸ್ತಾರ. ಫಾಲ್ ಇನ್ ಲವ್ ವಿತ್ ನೈಟ್, ರಾತ್ರಿಯನ್ನು ಪ್ರೀತಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರ. ಕೀಪ್ ಸ್ಟೇರಿಂಗ್ ಎಟ್ ಹೆವೆನ್, ಸುಮ್ಮನೆ ಅದನ್ನು ನೋಡ್ಕೊಂಡು ನಿಂತ್ಕೋತಾರ, ಅಥವಾ ನನ್ನ ಅಪ್ ದ ಎಬೋವ್. ಸೊ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಫಾಲ್ ಇನ್ ಲವ್ ವಿತ್ ನೈಟ್. ಯಾವಾಗ ಇವನು ನಕ್ಷತ್ರವಾಗಿ ಆ ಫೇಸ್ ಆಫ್ ಹೆವೆನ್ನ ಫೈನಾಗಿ ಮಾಡ್ತಾನೋ ಅವಾಗ ಇಡೀ ಜಗತ್ತು ರಾತ್ರಿನ ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಅಲ್ಲಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗೆ ಹೇಳ್ಬೋದು ನೋಡಿ, ಹೂಸ್ ಬ್ಯೂಟಿ ಅಕಾರ್ಡಿಂಗ್ ಟು ರೋಮಿಯೋ ಈಸ್ ಟೂ ರಿಚ್ ಫಾರ್ ಯೂಸ್? ಯಾರು ಸೌಂದರ್ಯ ತುಂಬ ರಿಚ್ ಆಗಿದೆ ಅಂತ ಹೇಳ್ತಾನೆ ಅಂತ ಕೇಳ್ತಾ ಇದ್ದಾರೆ. ರೋಮಿಯೋಸ್ ಬ್ಯೂಟಿ, ಜೂಲಿಯಟ್ಸ್ ಬ್ಯೂಟಿ, ರೋಸಲಿನ್ಸ್ ಬ್ಯೂಟಿ, ವೈಟ್ ಡವ್ಸ್ ಬ್ಯೂಟಿ ಅಂತ. ಸೊ ಆಲ್ರೆಡಿ ಈ ಕ್ವಶನ್ಗೆ ನಾವು ಬೇರೆ ಬೇರೆ ರೀತಿಯಾಗಿ ಆನ್ಸರ್ ಮಾಡ್ಕೊಂಡು ಬಂದಿದ್ದೀವಿ, ಬಟ್ ಬೇರೆ ಬೇರೆ ಕೇಳಿದಾಗ ನಾವು ಕನ್ಫ್ಯೂಸ್ ಆಗಬಾರ್ದು ಅಂತ ಇಲ್ಲಿ ಕೊಟ್ಟಿದ್ದೀನಿ. ಸೊ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಜೂಲಿಯಟ್ಸ್ ಬ್ಯೂಟಿ. ಒಂದನ್ನು ತಿಳ್ಕೊಳ್ಳಿ, ರೋಮಿಯೋ ಏನೇ ಹೇಳಿದ್ರು ಕೂಡ ಜೂಲಿಯಟ್ ಬಗ್ಗೆನೇ ಹೇಳ್ತಾ ಇರ್ತಾನೆ, ಜೂಲಿಯಟ್ ಏನೇ ಹೇಳಿದ್ರು ಕೂಡ ರೋಮಿಯೋ ಬಗ್ಗೆನೇ ಹೇಳ್ತಾ ಇರ್ತಾಳೆ. ಸ್ವಲ್ಪ ತಾವು ಇದನ್ನು ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಿದರೆ ತಾವು ಈಸಿಯಾಗಿ ಇಲ್ಲಿ ಆನ್ಸರ್ನ ಬರೆದು ಮಾರ್ಕ್ಸನ್ನು ತಗೋಬಹುದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ತಮಗಿರ್ತಕ್ಕಂಥ ಫಸ್ಟ್ ಟಾಪಿಕ್ ರೋಮಿಯೋ ಆ್ಯಂಡ್ ಜೂಲಿಯಟಿಂದ ಈ ವರ್ಷ ಯಾವ ರೀತಿಯಾಗಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳನ್ನ ಕೇಳ್ಬೋದು, ನಾವು ಹೇಗೆ ಆನ್ಸರ್ನ ಗುರುತಿಸ್ಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಬಂದ್ವಿ. ಇವಾಗ ಇವತ್ತಿನ ಕ್ಲಾಸನ್ನು ಇಲ್ಲೇ ಮುಗಿಸ್ತಾ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಟಾಪಿಕ್ ಅಂದರೆ ನೆಕ್ಸ್ಟ್ ಲೆಸನ್ನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಬರ್ತವೆ, ಅದಕ್ಕೆ ನಾವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.